ಶಿವರಾಮೇಗೌಡರ ಶಿವಪಥ ಮುಳ್ಳಿನ ನಡಿಗೆ. ಆ ನಡಿಗೆಯಲ್ಲೂ ಕೂಡ ಬಹಳ ಶ್ರಮ ಇದೆ. ನನಗೂ ಶಿವರಾಮೇಗೌಡರಿಗೂ 83ರಿಂದ ಸ್ನೇಹ. 82, 83ರಿಂದ ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಂಗಿಂದ 81ರಲ್ಲೇ ಜನರಲ್ ಹಾಸ್ಟೆಲ್ ಇದ್ದೆ. ಆಗಿಂದ ಕೂಡ ಜೊತೆಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದಂತವರು. ವಿದ್ಯಾರ್ಥಿ ನಾಯಕರಾಗಿದ್ದಾಗ ಅವರು ಯೂತ್ ಕಾಂಗ್ರೆಸ್ನಲ್ಲಿ ಅವರು ಕೂಡ ಗುರುತಿಸ್ಕೊಂಡಿದ್ರು. ಹಾಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಉದ್ಯಮಿ ಕೂಡ ಆಗಿದ್ರು. ಅವತ್ತಿನ ಕಾಲದಲ್ಲೇ ಮಾರುತಿ ಕಾರನ್ನು ಕೂಡ ಇಟ್ಕೊಂಡಿದ್ರು. ನನ್ನ ಹತ್ರ ಒಂದು ಸ್ಕೂಟರ್, ಮೋಟರ್ ಸೈಕಲ್ ಇತ್ತು, ಅವ್ರ ಹತ್ರ ಕಾರ್ ಇತ್ತು. ಅವತ್ತು ಅವರ ಕುಟುಂಬದಲ್ಲೂ ಕೂಡ ಉತ್ತಮವಾಗಿ ಮಾರ್ಗದರ್ಶನ ಕೊಟ್ಕೊಂಡು ಬರ್ತಾ ಇದ್ರು. ಎಸ್.ಎಂ. ಕೃಷ್ಣರವರು ಮತ್ತು ನಾಗೇಗೌಡರು ಬಹಳ ದೊಡ್ಡ ರಿಸ್ಕ್ ತಗೊಂಡು 80 ಇಂದಿರಾ ಗಾಂಧಿ ಅವರು ತೀರ್ಕೊಂಡ್ರು. ಆ ಟೈಮಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ರು. ನಾಗಮಂಗಲದಲ್ಲಿ ಚುನಾವಣೆಯಲ್ಲಿ ಗೆಲ್ಲಕ್ ಆಗ್ಲಿಲ್ಲ. ಎಸ್.ಎಂ. ಕೃಷ್ಣರವರು ಕೂಡ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಂದಾಗ ಎಸ್.ಎಂ. ಕೃಷ್ಣರವರು ಚುನಾವಣೆಯಲ್ಲಿ ಸೋಲ್ಬೇಕಾದಂತ ಒಂದು ಪರಿಸ್ಥಿತಿ ಕೂಡ ಜೊತೆಗೆ ಎಲೆಕ್ಷನ್ ನಡೆದು ಆಯ್ತು. ಅದೊಂದು ಇತಿಹಾಸ. ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಎಸ್.ಎಂ. ಕೃಷ್ಣರವರು. ಕೈಗಾರಿಕಾ ಮತ್ತು ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ರು. ಸೊ ಹಾಗೆಲ್ಲ ರಾಜಕಾರಣವನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದೆ. ಅವರು ಶಾಸಕರಾದ್ರು, ನಾನು ಶಾಸಕರಾದೆ. ಆದ್ರೆ ಅವರು ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಡ್ಲಿಲ್ಲ. ಪಕ್ಷೇತರವಾಗಿ ನಿಂತ್ಕೊಂಡು ಆ ನಾಗಮಂಗಲ ಕ್ಷೇತ್ರದಿಂದ ನಮ್ಮ ಬಾಲಗಂಗಾಧರ ಶ್ರೀಗಳ ಆಶೀರ್ವಾದ ಸಂಪೂರ್ಣವಾಗಿ ಅವರ ಜೊತೆಯಲ್ಲಿ ಇತ್ತು. ಅವರೆಲ್ಲರೂ ಕೂಡ ವಿಧಾನಸಭೆ ಕೂಡ ಒಟ್ಟಿಗೆ ಪ್ರವೇಶವನ್ನ ನಾವು ಮಾಡಿದಾಗ ಯುವಕರ ಮೇಲೆ ಯಾರು ಶ್ರಮ ಪಡ್ತಾರೆ, ಯಾರು ಮುಂದಕ್ಕೆ ಹೋಗ್ತಾರೆ, ವೈರಿಗಳು ಬಹಳ ಸಹಜ. ಯಾರು ಸ್ಟ್ರಾಂಗ್ ಆಗಿರ್ತಾರೆ, ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್ ಅಂತ. ಹಂಗೆ ಯಾರು ಚುರುಕಾಗಿ ಓಡಾಡ್ತಾರೆ, ಯಾರು ಜಾಸ್ತಿ ವೇಗವಾಗಿ ಹೋಗ್ತಾರೆ, ಸ್ವಲ್ಪ ಎಳೆಯೋದು ಹಿಂದಕ್ಕೆ ಇಳಿಯೋದು ರಾಜಕಾರಣದಲ್ಲಿ ಅದು ಸ್ವಭಾವ. ಇದು ನಮ್ಮೆಲ್ಲರ ಅನುಭವ ಕೂಡ. ರಾಜಕಾರಣ ಎಲ್ಲರೂ ತಿಳ್ಕೊಳ್ಳೋಷ್ಟು ಅಷ್ಟು ಸುಲಭವಾದ ಕೆಲಸ ಅಲ್ಲ. ರಾಜಕೀಯದ ಕುಟುಂಬದವರು ಮಾತ್ರ ಅದು ಅರಿವಿರ್ತದೆ. ಸಕ್ಸಸ್ ಸ್ಟೋರಿ ರಾಜಕೀಯದಲ್ಲಿ ಅಷ್ಟು ಸುಲಭವಾಗಿ ಎಲ್ಲರಿಗೂ ಕೂಡ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರಮ ಮತ್ತು ಜನರ ವಿಶ್ವಾಸ, ಎಲ್ಲಿವರೆಗೂ ಜನರು ನಮ್ಮ ಜೊತೆಲಿ ಇರ್ತಾರೆ, ಎಲ್ಲಿವರೆಗೂ ಮತದಾರ ದೇವರು ನಮ್ಗೆ ಪರವಾಗಿ ನಿಂತ್ಕೊಂಡಿರ್ತಾನೆ, ಎಲ್ಲಿವರೆಗೂ ಗುರು ಹಿರಿಯರ ಆಶೀರ್ವಾದ ಇರ್ತಾರೆ, ಎಲ್ಲಿವರೆಗೂ ಭಗವಂತನ ಕೃಪೆ ಇರ್ತದೆ, ಅಲ್ಲಿವರೆಗೂ ನಾವು ರಾಜಕಾರಣದಲ್ಲಿ ಜನರ ಸೇವೆಯನ್ನ ಮಾಡಬಹುದು. ರಾಜಕೀಯದಲ್ಲಿ ಗೆಲುವು ಸೋಲು ಎಲ್ಲ ಇದ್ದೇ ಇರ್ತದೆ. ಅವನ್ನೆಲ್ಲ ನಾವು ನೋಡಿದ್ದೇವೆ. ನಾನು ಮದುವೆ ಆಗಿರ್ಲಿಲ್ಲ, ನಾ ಮಂತ್ರಿ ಆಗಿದ್ದೆ. ಎಸ್.ಎಂ. ಇವರು ನಮ್ಮ ಕೃಷ್ಣರವರ ಇವರು ಬಂಗಾರಪ್ಪನವರ ಸಂಪುಟದಲ್ಲಿ. ನಾನು ಶಿವರಾಮೇಗೌಡರು ಬಂಗಾರಪ್ಪನವರು ಬಹಳ ಆತ್ಮೀಯರು ಕೂಡ ಆಗಿದ್ದು. ಆಗ ನಮ್ಮ ಚುಂಚನಗಿರಿ ಶ್ರೀಗಳು ನನಗೊಂದು ಹೆಣ್ಣು ಕೊಡಿಸ್ಬೇಕು ಅಂತ ಹೇಳಿ ಒಂದು ಹಾಸ್ಟೆಲ್ಗೆ ಇನಾಗ್ರೇಷನ್ ಕರೆದಿದ್ರು ಚುಂಚನಗಿರಿ ಮಠಕ್ಕೆ. ಅಲ್ಲಿ ಹುಡುಗಿದ್ ನಂಗೆ ತೋರಿಸ್ಬೇಕು, ಆ ಹಾಸ್ಟೆಲ್ಗೆ ಇನಾಗ್ರೇಷನ್ಗೆ ಕರೆದಿದ್ರು. ನಾನು, ಚಿಕ್ಕೇಗೌಡರು ಮತ್ತು ಶಿವರಾಮೇಗೌಡರು 3 ಜನನು ಕಾರಲ್ಲಿ ಹೋಗ್ತಾ ಇದ್ರು. ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಅಷ್ಟೊತ್ತಿಗೆನೆ 2 ವರ್ಷನೇ ಆಗಿಲ್ಲ ಇನ್ನ MLA ಆಗಿ, ಅಷ್ಟರೊಳಗೆ ನಾನು ಮಂತ್ರಿ ಆಗ್ಬಿಟ್ಟಿದ್ದೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ನನಗೆ
ಆವತ್ತಿನ ಕಾಲದಲ್ಲಿ ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿ ಆಗಿದ್ದು, ಚಿಕ್ಕೇಗೌಡರು ಮಂತ್ರಿ ಆಗಿದ್ದು, ಜೊತೆಲಿ ಒಂದೇ ಜಿಲ್ಲೆಯವರು ಒಂದು ಕಾರ್ಯಕ್ರಮಕ್ಕೆ. ಅಲ್ಲಿ ಅರ್ಧ ದಾರಿಗೆ ಅವ್ರ ಮೇಲೆ ಎಷ್ಟು ಸ್ಟ್ರಾಂಗ್ ಆಗಿ ಗೆದ್ದುಬಿಟ್ನಲ್ಲ ಇವನು ಇಂಡಿಪೆಂಡೆಂಟ್ ಆಗಿ ಅಂತ ಹೇಳಿ ಕೆಲವರು ಆತ ಶಿವರಾಮೇಗೌಡರ ಮೇಲೆ ಎಲೆಕ್ಷನ್ ಪಿಟಿಷನ್ ಹಾಕಿಸಿದ್ರು. ಎಲೆಕ್ಷನ್ ಪಿಟಿಷನ್ ಆಗಿ ಆ ದಿನ ಹೈಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬರ್ತದೆ, ಇವರ ಶಾಸಕ ಸ್ಥಾನ ರದ್ದು ಮಾಡಿದೀವಿ, ಇವರು ಸರಿಯಾದ ರೀತಿಯಲ್ಲಿ ಎಲೆಕ್ಷನ್ ಅನ್ನ ಮಾಡಿಲ್ಲ ಅಂತ ಹೇಳಿ ಅವ್ರಿಗೆ ಜಡ್ಜ್ಮೆಂಟ್ ಬಂದ್ಬಿಡ್ತು. ಎಂತ ದುರ್ದೈವ ಅಂದ್ರೆ, ಹಸುಯಿ ಅನ್ನೋದಕ್ಕೆ ನಾನು ಯಾವಾಗಲೂ ಒಂದು ಮಾತಾಡ್ತೇನೆ, ದೇರ್ ಇಸ್ ನೋ ಮೆಡಿಸಿನ್ ಫಾರ್, ಹಸುವಿಗೆ ಮದ್ದಿಲ್ಲ ಅಂತ. ಹಂಗೆ ಕೆಲವರು ಬೇರೆ ಯಾರು ಮಾಡುದಿಲ್ಲ, ಎಲ್ಲ ನಮ್ಮವರೇನೆ. ಅದು ನನಗೆ ಯಾರ ಹೆಸರು ನಾನು ಹೇಳಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಹಂಗೆ ಅವತ್ತು ಆ ಘಟನೆ, ನಾನು ಆ ಸಂದರ್ಭದಲ್ಲಿ ಫೋನ್ ಮೆಸೇಜ್ ಬಂದಾಗ ನಾನು ಜೊತೆಲಿದ್ದೆ. ಆ ಮೆಸೇಜ್ ಜಸ್ಟ್ ಬಂದಾಗ ಕಾರಲ್ಲಿ ನಾನು, ಚಿಕ್ಕೇಗೌಡರು, ಶಿವರಾಮೇಗೌಡರು 3 ಜನನು ನಾಗಮಂಗಲಕ್ಕೆ ಪ್ರಯಾಣ ಮಾಡ್ತಾ ಇದ್ವು. ಹಾಗೂ ಕೂಡ ನಾವೆಲ್ಲ ಧೈರ್ಯ ತುಂಬಿ, ನೀನ್ ಚಿಂತೆ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ಧೈರ್ಯವನ್ನ ತುಂಬಿ, ಸೊ ಯಾಕೆಂದ್ರೆ ಫಸ್ಟ್ ಇನ್ನ ಶಾಸಕರಾಗಿ 2 ವರ್ಷನೇ ಆಗಿಲ್ಲ, ಅಷ್ಟರೊಳಗೆ ಇಂಥ ಒಂದು ಘಟನೆ ಆಯ್ತಲ್ಲ ಅಂತೇಳಿ. ಅದಾದ ಮೇಲೆ ತಿರ್ಗಾ ಇನ್ನೊಂದು ವರ್ಷದೊಳಗಡೆನೆ ಮತ್ತೊಂದು ಅವ್ರ ಮೇಲೆ ಒಂದು ಸುಳ್ಳುದ ಯಾವುದೋ ಒಬ್ಬ ವಕೀಲ ಸತ್ರೆ, ಗಂಗಾಧರ ಕೊಲೆ ಅಂತ ಕಾಣ್ತದಲ್ಲ, ಗಂಗಾಧರ ಕೊಲೆ, ಅದು ಕೂಡ ಆಯ್ತು. ಅದನ್ನ ಇವ್ರ ಮೇಲೆ ಅದನ್ನ ಹೇರಿಸ್ಬಿಟ್ರು. ಯಾರೋ ಎಲ್ಲೋ ಗಲಾಟೆ ಆದ್ರೆ ಇವ್ರ ಮೇಲೆ ಅದು ಆರೋಪ ಬಂತು. ನಾನು ಯಾಕೆ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕಲ್ಲು ಶಿಲೆ ಆಗ್ಬೇಕ. ನಾನು ಆಗಾಗ ನನ್ನ ಬಂಡೆ ಅಂತ ನಮ್ಮವ್ರು ಕರೀತಾರೆ, ಅದಕ್ಕೆ ಹೇಳಿದೆ ನಾನು ಎಲ್ಲೋ ಒಂದ್ ಕಡೆ, ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ ಅಂತ. ಹಂಗೆ ಶಿವರಾಮೇಗೌಡರಿಗೆ ಇವತ್ತು ಶಿವಪಥ ಅಂತ ಹೇಳಿ ಒಂದು ಹೆಸರು ಬರ್ಬೇಕಾದ್ರೆ, ಅವರು ಜೀವನದಲ್ಲಿ ಬೇಕಾದಷ್ಟು ಏಟನ್ನ ತಿಂದು ಒಡ್ಸ್ಕೊಂಡು ಮಾಡಿ ಅನುಭವಿಸಿ ಶ್ರಮ ಪಟ್ಟು ಇವತ್ತು 70ನೇ ವರ್ಷದ ಸಂದರ್ಭದಲ್ಲಿ ನಾವು ನೀವೆಲ್ಲ ಬಂದು ಅವ್ರಿಗೆ ಇನ್ನ ಒಂದು ಹೆಚ್ಚಿಗೆ ಶಕ್ತಿ ಸಿಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಆರೋಗ್ಯವಂತಾಗಿ ಬೆಳೆದು ಇನ್ನ ಜನರ ಸೇವೆ ಮಾಡೋಂತ ಒಂದು ಬದುಕು ಅವ್ರಿಗೆ ಇರ್ಲಿ ಅಂತೇಳಿ ಆಶಿಸ್ಲಿಕ್ಕೆ ನೀವು ಬಂದಿದ್ದೀರಿ, ನಾನು ಬಂದಿದ್ದೀರಿ. ಆ ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ಅವ್ರ ಜೊತೆ ಶ್ರೀಮತಿ ಸುಧಾರ್ ಅವರು ಅವರವರ ಬದುಕಿನ ಜೊತೆಯಲ್ಲಿ, ಎಲ್ಲ ಶ್ರಮದ ಬದುಕಿನಲ್ಲಿ ಅವರ ಜೊತೆಲಿ ಇದ್ದು ಬೆನ್ನೆಲುಬಾಗಿ ನಿಂತ್ಕೊಂಡದ್ದನ್ನ ನಾನು ಗಮನಿಸಿದ್ದೇನೆ. ಸೊ ಆ ಹೆಣ್ಣು ಇವತ್ತು ಅವ್ರಿಗೆ ಇಂಥ ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ತಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು. ಯಾಕೆಂದ್ರೆ ಮನೇಲಿ ಹೆಣ್ಮಕ್ಳು ಪ್ರೋತ್ಸಾಹ ಕೊಡ್ಲಿಲ್ಲ ಅಂದ್ರೆ, ಹೆಣ್ಮಕ್ಳು ಜೊತೆಲಿ ಇಲ್ಲ ಅಂತಂದ್ರೆ ಇಂಥ ಕಷ್ಟಗಳನ್ನ ಯಾರು ಕೂಡ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವೆಲ್ಲ ನೋಡಿದ್ದೇನೆ. ಸೊ ಹಂಗೆ ಇದ್ರ ಜೊತೆಗೆ ನಾನು ನಮ್ಮ ಕುಣಗಲ್ನ ಮಾಜಿ ಶಾಸಕರಾದಂತ ಮುದ್ದನ್ಮೇಗೌಡರು, ಸಂಸತ್ ಸದಸ್ಯರಾಗಿದ್ದಂತ ನನ್ನ ಸ್ನೇಹಿತರು ಕೇಳಿದೆ ಏನ್ ಮಾತಾಡ್ಬೇಕು ಅಂತ. ಹಳೆ ಕಥೆನ ನೆನ್ಸ್ಕೊಂಡು ಕೆಲವು ಮಾತಾಡಿ ಅಂತ ಕೂಡ ಹೇಳಿದ್ರು. ಅದಕ್ಕೆ ಈ ಘಟನೆಗಳಲ್ಲಿ ಕೂಡ ಎಲ್ಲ ಹೇಳ್ತಾ ಇದ್ದೇನೆ. ಇವತ್ತು ಎಸ್.ಎಂ. ಕೃಷ್ಣರವರು, ಅವರು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು. ಆಗ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದು ಆಸೆ ನಮ್ಗೆಲ್ಲ. ನಾವು ಹೋರಾಟ ಮಾಡಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ಬೇಕು ಅಂತೇಳಿ ನಾನು, ಜಯಚಂದ್ರ ಅವರೆಲ್ಲ ಬೇಕಾದಷ್ಟು, ನಮ್ದೇ CM ಲಿಂಗಪ್ಪ, ನಾವೆಲ್ಲ ಹೋರಾಟ ಮಾಡ್ತಿದ್ದು. ಆಗ ಹೋರಾಟ ಮಾಡ್ತಿದ್ದ ಸಂದರ್ಭದಲ್ಲಿ ಅಂಬರೀಷ್ ಅವ್ರನ್ನ ಕಾಂಗ್ರೆಸ್ಗೆ ತರಬೇಕಾದ್ರೆ ಆವತ್ತಿನ ಕಾಲದಲ್ಲಿ ಶಿವರಾಮೇಗೌಡರ ಪಾತ್ರ ಬಹಳ ದೊಡ್ಡದಿತ್ತು. ಅವ್ರನ್ನ ಮನವರಿಕೆ ಮಾಡ್ಬಿಟ್ಟು ಅವ್ರನ್ನ ಮನವೊಲಿಸಿ ಅವರು ಜನತಾದಳದಲ್ಲಿ ಇದ್ರು. ಅವ್ರಿಗೆ ಮಂದೊಟ್ಟು ಮಾಡಿ ಏನೇನಾಯ್ತು, ಏನೇನು ವ್ಯವಹಾರಗಳು ನಡೀತು, ಮಾತುಕತೆ ನಡೀತು ಅಂತ ಅದನ್ನ ನಾನು ಮಾಧ್ಯಮದ ಮುಂದೆ ನಾನೆಲ್ಲ ಮಾತಾಡಕ್ ಆಗಲ್ಲ. ಆದ್ರೆ ಅವತ್ತು ಬಹಳ ದೊಡ್ಡ ಶ್ರಮ ಪಟ್ಟು ಅವರು BD ಅಧ್ಯಕ್ಷರಾಗಿದ್ರು. ಅವ್ರಿಗೆ ನಮ್ಮ ಕೃಷ್ಣ ಬೈರೇಗೌಡರ ತಂದೆ ಬೈರೇಗೌಡರು, ಅವ್ರಿಗೆ ಅವರು ನಾಗೇಗೌಡರು, ಅವ್ರಿಗೆ ಬಹಳ ಸ್ಟ್ರಾಂಗ್ ಆಗಿ ಎಲ್ಲ ಕಷ್ಟ ಕಾಲದಲ್ಲೂ ಅವ್ರ ಜೊತೆಲಿ ನಿಂತ್ಕೊಂಡಿದ್ರು. ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿದ್ರು ಅವ್ರನ್ನ, ಆಮೇಲೆ BDA ಚೇರ್ಮನ್ ಮಾಡಿದ್ರು. ತಂಪಾಗಿದ್ರು.
ಆ ತಂಪಾಗಿದ್ದಾಗ ನಾನು ಕರ್ಕೊಂಡು ನಡಿಯಪ್ಪ ನೀನ್ ಕಾಂಗ್ರೆಸ್ ಬರುವಂತೆ ನಮ್ ಸರ್ಕಾರ ಬರ್ತದೆ ಅಂತ ಹೇಳಿ ಅವ್ನು ಕಾಂಗ್ರೆಸ್ ಅವರು ಮತ್ತು ಇನ್ನ ಇವರು ಅಂಬರೀಷ್ ಅವರು ಇಬ್ರು ಸೇರಿ ಕಾಂಗ್ರೆಸ್ ಸೇರ್ಕೊಂಡು ಟಿಕೆಟ್ ಕೊಟ್ಟಿದ್ದು ಎಸ್ ಕೃಷ್ಣರವರು ಅವ್ರಿಗೆ ಮಾತು ಕೊಟ್ಟಿದ್ರು, ನಿನ್ಗೆ ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ನಾನು ಜೊತೆಲಿದ್ದು ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ಬರಕ್ಕಿಂತ ಮುಂಚೆ ಇಬ್ರು ದುಬೈಗೆ ಹೋಗಿ ನೋಡ್ಕೊಂಡ್ ಬಂದು ಅಲ್ಲಿ ಸೂಟ್ ಬೂಟು ಎಲ್ಲ ಮಂತ್ರಿಗೆ ಸೂಟ್ ಬೂಟ್ ಎಲ್ಲ ಅವರು ಹೊಲ್ಸಿದ್ರು. ನನಗೂ ಹೊಲ್ಸ್ಕೊ ಅಂತ ನನ್ನ ಫ್ರೆಂಡ್ ಒಬ್ಬ ಜಫ್ರುಲ್ಲಾ ಖಾನ್ ಅಂತ ಅವ್ರಿಗೂ ನಮ್ಮಿಬ್ರಿಗೂ ಫ್ರೆಂಡ್ ಇದ್ದ, ಹೇಳಿ ಹೊಲ್ಸ್ದ. ಆಮೇಲೆಲ್ಲ ಅವ್ರು ಸೂಟ್ ಗಿಟ್ ಹೊಲ್ಸ್ಕೊಂಡ್ರು. ನಾನ್ ಸೂಟ್ ಹೊಲ್ಸ್ಕೊಳಕ್ ಹೋಗ್ಲಿಲ್ಲ, ಬೇಡಪ್ಪ ನನಗೆ ಬೇರೆ ದುಡ್ಡಲ್ಲಿ ನಾನು ಬಟ್ಟೆ ಹೊಲ್ಸ್ಕೊಳ್ಳೋದಿಲ್ಲ ಅಂತ ಹೇಳಿದೆ. ಆತ ಬಲ್ಸ್ಕೊಂಡ. ಶಿವರಾಮೇಗೌಡರು ಬಹಳ ಕಲರ್ಫುಲ್ ರಾಜಕಾರಣಿ. ಅವ್ರ ಹತ್ತಿರೋ ಗ್ಲಾಸು, ಅವ್ರ ಹತ್ರ ಬಟ್ಟೆ, ಅವ್ರ ಹತ್ರ ಸೂಟು. ನಾವಿನ್ನ 10 ವರ್ಷ ಆದ್ರೂ ಇನ್ನ 100 ವರ್ಷ ಆದ್ರೂ ನಮ್ ಕೈಲಿ ಕಲರ್ಫುಲ್ ರಾಜಕಾರಣಿ ಮಾಡಕ್ ಆಗುದಿಲ್ಲ. ಬಹಳ ಸ್ಟೈಲಿಶ್ ರಾಜಕಾರಣಿ. ನಮ್ಮ ಸಮಾಜದಲ್ಲಿ ನಮ್ಮ ವಯಸ್ಸಿನಲ್ಲಿ ನಾವು ಅವ್ರು ಹಾಕೋ ಬಟ್ಟೆ, ಅವ್ರು ಅವತ್ತಿನ ಕಾಲದಲ್ಲಿ ಬ್ಯಾಲೆ ಶೂ ಹಾಕ್ತಿದ್ರು. ಬ್ಯಾಲೆ ಶೂ ಅಂದ್ರೆ ನಾನು ಬರೀ 3-4 ಸಾವಿರ ರೂಪಾಯಿ ಶೂಸ್ ಹಾಕೋತಿದ್ದೆ, ಅವ್ರು 2 ಲಕ್ಷ ರೂಪಾಯಿ ಶೂಸ್ ಹಾಕ್ತಿದ್ರು. ಅಷ್ಟು ಕಲರ್ಫುಲ್ ರಾಜಕಾರಣಿ. ಬ್ಯಾಲೆ ಅಂತಾನೆ ನನ್ಗೆ ಗೊತ್ತಿರ್ಲಿಲ್ಲ. ಸೊ ಅಷ್ಟು ದೊಡ್ಡ ಇದನ್ನ. ಸೊ ಎಲೆಕ್ಷನ್ ನಡೀತು, ಅವರು ಸೋತೋದ್ರು, ನಾನು ಗೆದ್ದೆ. ನಾನು ಕೃಷ್ಣರವ್ರ ಸಂಪುಟದಲ್ಲಿ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರೆ ಪಾಪ ಅವರು ಸೋತದ್ರು. ಹಿಂಗೆ ಬೇಕಾದಷ್ಟು ಕಷ್ಟಗಳನ್ನ ಅವರ ಬದುಕಿನಲ್ಲಿ ನೋಡಿದ್ದಾರೆ, ಬೇಕಾದಷ್ಟು ತೊಂದರೆನೂ ಅನುಭವಿಸಿದ್ದಾರೆ. ಆಮೇಲೆ ಕೊನೆಗೆ ಆದ್ಮೇಲೆ ನಾನು ಹತ್ರ ಬಂದ್ರು ಒಂದಿನ, ನನ್ನ ಶಾಲೆ ನೋಡಿದ್ರು. ನಾನು ಅವ್ರು ಕುಂಡಿಸ್ಕೊಂಡು ಒಂದು ಅರ್ಧ ಗಂಟೆ ಪಾಠ ಹೇಳ್ದೆ ಅವ್ರಿಗೆ. ಶಿವರಾಮೇಗೌಡ್ರೆ, ಇದೆಲ್ಲ ಆಯ್ತದೆ, ಇದು ಬಿಡಿತದೆ, ನೀವು ಬ್ಯುಸಿಯಾಗಿರ್ಬೇಕು. ಅಷ್ಟೊತ್ತಿಗೂ ನಾನು ಒಂದು ಸಂಸ್ಥೆ ಕಟ್ಟಿದ್ದೆ. ನಾನು ಈಗಿರೋಂಥ ನಮ್ಮ ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ಸಂಸ್ಥೆ ಕಟ್ಟಿದ್ದೆ ನಾನು. ಸೊ ನಮ್ಮ ಸಂಸ್ಥೆ ಕಟ್ಟಿದ್ದನ್ನು ನೋಡಿದ್ರು. ನೀವು ಒಂದು ಪರಿವರ್ತನೆ ಮಾಡ್ಕೋಬೇಕು ಸಮಾಜದಲ್ಲಿ ಅಂತ ಹೇಳಿ, ಒಬ್ಬ ಎಜುಕೇಶನಿಸ್ಟ್ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಪ್ರೇರೇಪಣೆ ಹೇಳಿ, ಬಿಸ್ನೆಸ್ ಒಂದ್ ಕಡೆ ಸೈಡ್ಗೆ ಇರ್ಲಿ, ನೀವು ಎಜುಕೇಶನಿಸ್ಟ್ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ನನ್ನ ಬ್ರೋಷರ್ನೇ ಕೊಟ್ಬಿಟ್ಟು ಅದಕ್ಕೆಲ್ಲ ಏನೇನ್ ಬೇಕೋ ಮಾರ್ಗದರ್ಶನ ಕೊಟ್ಟು ಅವರು ಕೂಡ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಪ್ರಾರಂಭ ಮಾಡಿದ್ರು. ಈಗ ಅವ್ರ ಕುಟುಂಬದವರು, ಅವ್ರ ಮಕ್ಕಳು, ಅವರ ಸೊಸೆ ಎಲ್ಲ ಕೂಡ ಅವರು ಸೇರಿ ಸುಮಾರು 7-8 ಶಾಲೆ ಮಾಡಿದ್ದಾರೆ. ಬಹಳ ಸಂತೋಷ. ಅಟ್ಲೀಸ್ಟ್ ಅವರ ಬದುಕಿನಲ್ಲಿ ಒಂದು ಉತ್ತಮವಾದಂತ ಮಕ್ಕಳನ್ನ ತಯಾರು ಮಾಡಬೇಕು ಅಂತ ಹೇಳಿ ಒಬ್ಬ ಎಜುಕೇಶನಿಸ್ಟ್ ಆಗಿ ಇವತ್ತು ಅನೇಕ ಸ್ಕೂಲ್ಗಳನ್ನ ಬೆಂಗಳೂರು ನಗರದಲ್ಲಿ ಮತ್ತು ಅನೇಕ ಕಡೆ ಮೈಸೂರಲ್ಲೂ ಕೂಡ ಏನೋ ಮಾಡಿದ್ರು ಅಂತ ವಿಚಾರ ತಿಳಿತು. ಒಳ್ಳೆ ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ. ಸೊ ಹಂಗೆ ಎಷ್ಟೇನೇ ಮಾಡಿರ್ಲಿ ಈಗ ಅವ್ರ ದೇಹ ಅವ್ರಿಗೇಂತ ಸ್ವಂತಕ್ಕೆ ಪ್ರಯೋಜನ ಇದೆ. ಎಷ್ಟು ಬಟ್ಟೆ ಹಾಕೋಬಹುದು, ಎಷ್ಟು ಊಟ ಮಾಡಿದ್ರು ಅಲ್ಟಿಮೇಟ್ಲಿ ಇವತ್ತು ಯಾರು ಎಲ್ಲ ಸಮಾಜಕ್ಕೋಸ್ಕರನೇ. ಹಂಗೆ ಒಂದು ಶ್ಲೋಕ ಇದೆ, ನಮ್ಮ ಸುಭಾಷಿತ ಶ್ಲೋಕ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಗಂತಿ ಗಾಹ, ಪರೋಪಕಾಯ ಇದಂ ಶರೀರಂ ಅಂತೇಳಿ. ಹಂಗೆ ಏನು ನಮ್ಮ ದೇಹ ಇರದೆ ಈ ನದಿ ಇರೋದು ಬೇರೆಯವ್ರಿಗೋಸ್ಕರ ಅಂತೆ. ತಮ್ಮ ಸ್ವಂತಕ್ಕೆ ಏನೋ ಆ ನದಿಯಿಂದ ಪ್ರಯೋಜನ ಆಗುದಿಲ್ವಂತೆ. ಆ ನದಿ ಇರೋದೆಲ್ಲ ಬೇರೆ ದನಕರುಗಳಿಗೆ, ನೀರಿಗೆ, ಪಕ್ಷಿಗಳಿಗೆ, ವ್ಯವಸಾಯಕ್ಕೆ, ಕುಡಿಯಕ್ಕೆ, ಹಿಂಗೆ ನದಿಗೆ ಸ್ವಂತ ಏನು ಪ್ರಯೋಜನ ಇಲ್ವಂತೆ. ಈ ಹಸು ಇದೆಯಲ್ಲ, ಈ ಹಸುನು ಅಷ್ಟೇ ತನ್ನ ಸ್ವಂತಕ್ಕೆ ಏನು ಪ್ರಯೋಜನ ಇಲ್ಲ ಆಗುದಂತೆ. ಹಾಲು ಕೊಡೋದು, ಗೊಬ್ಬರ ಕೊಡೋದು, ಹೊಲ ಉಳ್ಳೋದು ಮತ್ತು ಬೇರೆಯವ್ರಿಗೆ ಗಾಡಿ ಹೊಡಿಯೋದು, ಇದಕ್ಕೆ ಅದು ಸ್ವಂತಕ್ಕೆ ಏನು ಪ್ರಯೋಜನ ಇಲ್ವಂತೆ, ಅದು ಬೇರೆಯವ್ರಿಗೋಸ್ಕರ ಅಂತೆ. ಹಂಗೆ ಈ ಮರ ಇದೆಯಲ್ಲ, ಈ ಮರ ಕೂಡ ವೃಕ್ಷ, ಅದು ಕೂಡ ತನ್ನ ಸ್ವಂತಕ್ಕೆ ಏನು ಪ್ರಯೋಜನ ಇಲ್ವಂತೆ, ಅದು ಕೂಡ ಬೇರೆಯವ್ರಿಗೆ ನೆರಳು ಕೊಡೋದು, ಹಣ್ಣು ಕೊಡೋದು, ಮರ ಕೊಡೋದು ಆ ಕೆಲಸ ಮಾಡಿದೆ. ಹಂಗೆ ನಮ್ಮ ಶರೀರ ಕೂಡ ಬೇರೆಯವ್ರಿಗೋಸ್ಕರನೇ ಇರೋದು. ಹಂಗೆ ಶಿವರಾಮೇಗೌಡರು ಕೂಡ ನನ್ನ ಹತ್ರ ಆಗಕ್ಕೆ ಬಂದು, ನಮ್ದು ರಾಜಕಾರಣ ಎಲ್ಲ ಆಗೋಯ್ತು ಶಿವಕುಮಾರ್, ಇನ್ನೇನಿದ್ರು ನಿಮ್ ಸೇವೆ, ಸಮಾಜ ಸೇವೆ ಮಾಡ್ಕೊಂಡು ನಾನು ಇರ್ತೀನಿ, ಇದು ನನಗೆ ಮುಖ್ಯ, ನಿಮ್ಮ ಜೊತೆಲಿ ಅಂತೇಳಿ ನನ್ನ ಹತ್ರ ಅನೇಕ ಸುಮಾರು 5-6 ವರ್ಷದಿಂದ ಯಾವಾಗ ಅವ್ರಿಗೆ ಪಾರ್ಲಿಮೆಂಟ್ ಅಲ್ಲಿ ಮೋಸ ಆಯ್ತು, ಬಹಳ ದುಃಖದಿಂದ ಅವ್ರಿಗೆ ಟಿಕೆಟ್ ಕೊಡ್ಬೇಕಾಯ್ತು. ಪಾರ್ಲಿಮೆಂಟ್ ಅಲ್ಲಿ ಎಂತಕ್ಕೆ ಟಿಕೆಟ್ ಕೊಡ್ಲಿಲ್ವೋ ನನಗಂತೂ ಗೊತ್ತಿಲ್ಲ. ನಾನು ಅವರು ಯಾಕೆಂದ್ರೆ 3-4 ಎಲ್ಲ ಆಗೋಯ್ತು, ಇಂಡಿಪೆಂಡೆಂಟ್ ಆಯ್ತು, ಕಾಂಗ್ರೆಸ್ ಆಯ್ತು, ದಳ ಆಯ್ತು, ಬಿಜೆಪಿ ಆಯ್ತು, ಎಲ್ಲ ಎಷ್ಟೆಷ್ಟು ಪಕ್ಷ, ಎಷ್ಟೆಷ್ಟು ಚಿಹ್ನೆ ಬೇಕು ಎಲ್ಲ ಚಿಹ್ನೆ ಆಗಿ ಕೊನೆಗೆ ನಮ್ಮ ಅಕ್ಕನ್ನು ಸುಧನ್ನು ಕರ್ಕೊಂಡೋಗಿ ಎತ್ಕೊಂಡೋಗಿ ಕಮಲದ ಸಿಂಬಲ್ಗೆ ನಿಲ್ಸಿಸ್ಬಿಟ್ರು. ಅದು ಮಾಡಿದ್ರು, ಒಲ್ಲದ ಮನಸ್ಸಿನಿಂದ ಸುಧಾ ನಿಂತ್ಕೊಂಡ್ರು ಅಂತ ಹೇಳ್ತಾ ಇದ್ರು. ಸೊ ಹಿಂಗೆ
ಟೈಮ್ ಕೆಟ್ಟದಿದ್ದಾಗ ಕೆಲವರೆಲ್ಲ ಏನೇನೋ ಮಾಡಿ ಟ್ರಾಪ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ನನಗೂ ಬೇಕಾದಷ್ಟು ಟ್ರಾಪ್ ಮಾಡಕ್ ಪ್ರಯತ್ನ ನಡೆಸಿದ್ರು ಕೆಲವರು, ಬಟ್ ನಾನು ಅದಕ್ಕೆ ಜಗ್ಗಕ್ಕೆ ಹೋಗ್ಲಿಲ್ಲ. ನನ್ನ ಗುರಿ ಒಂದೇ ಇತ್ತು. ಆ ಗುರಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಆಗ್ಲಿ, ನಾನ್ ಜೈಲ್ಗೆ ಹೋದಾಗ, ನನಗ್ ತೊಂದರೆ ಆದಾಗ, ನನ್ ಕೇಸ್ ಆದಾಗ, ಇಲ್ಲಿ ಕೂತಿರೋಂಥವ್ರು, ಕೆಳಗಡೆ ಕೂತಿರೋಂಥವ್ರು, ಮೇಲ್ ಕೂತಿರೋರು ಎಲ್ಲ ಕೂಡ ತಮ್ಮ ಪ್ರಾರ್ಥನೆ, ತಮ್ಮ ಶ್ರಮ, ಅವತ್ತು ನಮ್ಮ ನಂಜಾದು ಸ್ವಾಮಿಗಳು ಕೆಲವರೆಲ್ಲ ಎದುರ್ಕೊಬಿಟ್ರು. ಬಂದ್ ಸ್ಟೇಜ್ ಬಂದ್ ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಅವತ್ತು ನನ್ನ ಪರ ಯಾರು ದಿಟ್ಟವಾಗಿ ನಿಂತ್ಕೊಂಡಿದ್ದು ಅಂತಂದ್ರೆ ನಂಜಾದತ್ತ ಸ್ವಾಮಿಗಳು ಬಂದು ಅವತ್ತು ನಿಂತು ನನ್ನ ಪರವಾಗಿ ಭಾಷಣ ನಾನು ಇದರಲ್ಲಿ ಇಡೀ ಕಸ್ಟಡಿಲಿದ್ದೆ. ಮಾಧ್ಯಮ ಬೆಳಗ್ಗೆ ಬಂದು ನನಗೆ ಪೇಪರ್ ನಮ್ಮ ಡಾಕ್ಟರ್ ರಂಗನಾಥ್ ಮತ್ತು ನಮ್ಮ PA ತಂದು ಕೊಡ್ತಾ ಇದ್ರು. ಒಬ್ಬ ಡಾಕ್ಟರ್ಗೆ, ಒಬ್ಬ ನನ್ನ PAಗೆ ನನ್ನ ಭೇಟಿ ಮಾಡಕ್ಕೆ ಅವಕಾಶ ಕೊಡ್ತಾ ಇದ್ರು. ಇಲ್ಲಿ ಏನೇನ್ ಬೆಂಗಳೂರಲ್ಲಿ ನಡೀತು ಅದೆಲ್ಲ ಕಂಪ್ಲೀಟ್ ತಂದು ನನಗೆ ತೋರಿಸ್ತಾ ಇದ್ರು. ಅಲ್ಲ, ನೀನು ಸ್ಟ್ರೀಟಲ್ಲಿ ನೀವು ಇದ್ರಿ, ಅದನ್ನೇ ಹೇಳ್ತಾ ಇರೋದು ನಾನು. ಆಗೆಲ್ಲ ಕೂಡ ಇವರೆಲ್ಲ ನಿಂತ್ಕೊಂಡು ಜೊತೆಲಿ ನಮ್ಮ ಶ್ರೀಗಳವರ ಸಂಘಟನೆಯಲ್ಲಿದ್ರು. ನೀವು ನಾಯಕತ್ವ ತಗೊಂಡವ್ರು ಅವ್ರು, ನೀವೆಲ್ಲ ಮಾಡಿದ್ರಿ. ಬಟ್ ಬಂದು ಸ್ಟೇಜ್ ಮೇಲೆ ಅವತ್ತು ಅವ್ರೊಂದು ಮಾತು ಹೇಳಿದ್ರು, ಹುಲಿಯನೋ ಸಿಂಹನೋ, ಒಳಗಡೆ ಇದ್ರು ಹುಲಿ ಸಿಂಹನೇ, ಹೊರಗಡೆ ಇದ್ರು ಸಿಂಹನೇ ಅಂತ ಅವ್ರು ಬಂದು ಭಾಷಣ ಕೂಡ ಮಾಡಿದ್ದು ಈಗ ನನ್ನ ತಲೆಯಲ್ಲಿದೆ. ಇನ್ನ ದೊಡ್ಡ ಋಣ ಅವ್ರಿಗೆ ತೀರ್ಸ್ಬೇಕಾಗಿದೆ. ನೋಡೋಣ, ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಆಮೇಲೆ ಆ ವಿಚಾರ ಎಲ್ಲ ನಾನು ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಉಪಕಾರ ಸ್ಮರಣೆ ಇಲ್ಲ ಅಂದ್ರೆ ಯಾರು ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತು ಅನೇಕ ಘಟನೆಗಳನ್ನ ಈ ಸಂದರ್ಭದಲ್ಲಿ ಮೆಲ್ಕಾಕೊಂಡು ಹೋದ್ರೆ ಬೇಕಾದಷ್ಟು ಆಗ್ತದೆ. ಶಿವರಾಮೇಗೌಡರು, ಅವರ ಕುಟುಂಬದವ್ರಿಗೂ, ಅವರ ಅನ್ಯಾಯಿಗಳು ಕೂಡ ಒಳ್ಳೇದಾಗ್ಲಿ. 70 ವರ್ಷ ಆದ್ರೂ ಕೂಡ ಇನ್ನ ಒಂದು 50 ವರ್ಷ ಹುಡುಗ ಇದ್ದಂಗೆ ಇದಾರೆ ಅವರು. ಕೂದಲು ಮಾತ್ರ ಬೆಳಗಾಗಿದೆ. ಮಿಕ್ಕಿದ್ದೆಲ್ಲ ವಿಚಾರಗಳನ್ನ ಬೇರೆ ಸಂದರ್ಭದಲ್ಲಿ ಹಂಚ್ಕೊಳ್ಳೋಣ. ಈ ಶಿವ ಪಥಕ್ಕೆ ನಾವೆಲ್ಲ ಅಭಿಮಾನಿಗಳೆಲ್ಲ, ಅವರ ಸ್ನೇಹಿತರುಗಳೆಲ್ಲ ಬಂಧುಗಳು ನಾವೆಲ್ಲ ಬಂದು ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಶುಭ ಹಾರೈಸ್ಲಿಕ್ಕೆ ಬಂದಿದ್ದೇನೆ. ಸೊ ಅದರಿಂದ ಇವತ್ತು ಇನ್ನ ಅನೇಕ ಸೇವೆ ಮಾಡೋಂಥ ಅವಕಾಶ ಇರಲಿ, ಒಳ್ಳೆ ಆರೋಗ್ಯ ಕೊಡ್ಲಿ ಅಂತೇಳಿ ಮಾಡಿ. ಯಾವಾಗಲೂ ಶಿವರಾಮೇಗೌಡರು ನಗನಗ್ತಾ ಇರಬೇಕು. DVG ಅವರು ಹೇಳ್ದಂಗೆ ನಗುವುದು ಸಹಜ ಧರ್ಮ, ನಗುವುದು ಅತಿಶಯದ ಮರ್ಮ. ಅಂದಂಗೆ ಯಾವತ್ತು ನಗನಗ್ತಾ ಸಂತೋಷವಾಗಿ ಇದ್ದು ಈ ಜನರ ಸೇವೆಯನ್ನ ಮಾಡಂತ ಶಕ್ತಿ ಸಿಗ್ಲಿ. ಯಾವಾಗಲೂ ಕೂಡ ಅವರ ಬದುಕಿನಲ್ಲಿ ಸಮಾಜ ಸೇವೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಸಮಾಜದ ಸೇವೆಯಲ್ಲಿ ಉತ್ತಮವಾದಂತ ಸೇವೆಯನ್ನ ಮಾಡಿಕೊಂಡು ನಿಮ್ಮೆಲ್ಲರ ಹೃದಯವನ್ನ ಯಾವಾಗಲೂ ಕೂಡ ಗೆದ್ಕೊಂಡು ಇರ್ಲಿ ಅಂತೇಳಿ ಪ್ರಾರ್ಥಿಸಿ, ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಬಂದಂತ ತಮ್ಮೆಲ್ಲರೂ ಕೂಡ, ನಾನು ಈ ನಾಡಿನ ಮುಖ್ಯಮಂತ್ರಿ ಆಗಿರ್ಬೋದು, ನಿಮ್ಮೆಲ್ಲರೊಬ್ಬ ಹಿತೈಷಿ, ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಬಿಟ್ಟು ಯಾರು ಹೋಗಬಾರದು, ನನ್ಗೆ ಬೇರೆ ಕಾರ್ಯಕ್ರಮ ಇದೆ. ಅದರಿಂದ ನಾನು 5 ನಿಮಿಷ ಮಾತ್ರ ಅಂತ ಹೇಳಿದ್ದೇನೆ. 1 ಗಂಟೆ ಕೂತಿದ್ದೇನೆ. ನಾನು ಇನ್ನ ಒಂದು ದೊಡ್ಡ ನನಗೊಂದು ಜವಾಬ್ದಾರಿ ಇದೆ. ಆ ಕೆಲಸಕ್ಕೆ ನಾನು ತರ್ತೇನೆ. ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಪ್ರಾರ್ಥನೆ. ಎಲ್ಲರಿಗೂ ಶುಭವಾಗ್ಲಿ. ಶಿವ ಪದಕ್ಕೆ ಜಯ ಸಿಕ್ಲಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.